ಹಾಯ್ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ತುಂಬ ದಿನಗಳೇ ಆಗೋಯ್ತು ಲಾಂಗ್ ವಿಡಿಯೋಸ್ನ ಅಪ್ಲೋಡ್ ಮಾಡಿ. ಮಿನಿ ವ್ಲಾಗ್ಸ್ ಅಷ್ಟೇ ಅಪ್ಲೋಡ್ ಮಾಡ್ತಿದ್ದೆ. ಇವತ್ತು ಅಪ್ಲೋಡ್ ಮಾಡೋಣ ಅಂತ ಹೇಳಿ. ಆ್ಯಕ್ಚುಲಿ ಇದು 15 ಡೇಸ್ ಬ್ಯಾಕ್ ವಿಡಿಯೋ. ಎಡಿಟ್ ಮಾಡೋಕ್ಕೆ ಟೈಮೇ ಆಗಿರಲಿಲ್ಲ, ಇವಾಗ ಆಗ್ತಿದ್ದೀನಿ. 15 ಡೇಸ್ ಬ್ಯಾಕ್ ಶನಿವಾರದ ವಿಡಿಯೋ ಇದು. ಮಳೆ ಬಂದಿತ್ತಲ್ವ 3-4 ಡೇಸ್ ಕಂಟಿನ್ಯೂಸ್ ಆಗಿ. ಆ ವೀಕಲ್ಲಿ ನಾವು ಬೆಳಗ್ಗೆನೇ ಎದ್ದು ರೆಡಿಯಾಗಿ ಮನೆ ದೇವ್ರಿಗೆ ಹೊರಟ್ವಿ. ಶಶಿಯವ್ರ ಮನೆ ದೇವ್ರು ಬಂದು ಕೋಟೆ ಬೆಟ್ಟ ಅಂತ, ಬೆಳ್ಳೂರು ಕ್ರಾಸ್ ನಾಗಮಂಗಲ ಹತ್ರ ಇರೋದು. ಬ್ಯಾಂಗ್ಳೂರಿಂದ ಆಲ್ಮೋಸ್ಟ್ 2 ಅವರ್ಸ್ ಆಗುತ್ತೆ. ರೋಡ್ ಚೆನ್ನಾಗಿರೋದ್ರಿಂದ 2 ಅವರ್ಸ್, ಇಲ್ಲಾಂದ್ರೆ ಇನ್ನೂ ಜಾಸ್ತಿ ಆಗ್ತಿತ್ತೋ ಏನೋ ಗೊತ್ತಿಲ್ಲ. ಅವತ್ತಂತೂ ಫುಲ್ಲು ಮೋಡ ಇತ್ತು. ಸಂಡೆಯಿಂದನೇ ಮಳೆ ಸ್ಟಾರ್ಟ್ ಆಗ್ಬಿಡ್ತು. ಸೊ ಹಂಗಾಗಿ ಶನಿವಾರ ಫುಲ್ಲು ಮೋಡ ಇತ್ತು. ನಮ್ಮ ಅದೃಷ್ಟ ಸ್ವಲ್ಪನೂ ಮಳೆ ಬಂದಿಲ್ಲ ಸದ್ಯಕ್ಕೆ. ಬಟ್ ಸ್ವಲ್ಪ ಟ್ರಾಫಿಕ್ ಇತ್ತು, ಶನಿವಾರ ಅಲ್ವಾ, ವೀಕೆಂಡ್ ಆಗಿರೋದ್ರಿಂದ ಎಲ್ಲ ಟ್ರಿಪ್ಪು ಅಲ್ಲಿ ಇಲ್ಲಿ ಊರುಗಳಿಗೆ ಹೋಗೋರು ಆ ಥರ ಸ್ವಲ್ಪ ಟ್ರಾಫಿಕ್ ಇತ್ತು. ನಾವು ಬೆಳಿಗ್ಗೆ 7 o'clock ಹೊರಟ್ವಿ. ಆಲ್ಮೋಸ್ಟ್ 2 ಅವರ್ಸ್ ಅಂದರೆ 9:30 ಆಯಿತು ರೀಚ್ ಆಗೋ ಅಷ್ಟರಲ್ಲಿ. ಟ್ರಾಫಿಕ್ ಇತ್ತಲ್ವ ಟೋಲ್ ಹತ್ರ ಎಲ್ಲ, ಅದನ್ನೆಲ್ಲ ಮುಗಿಸ್ಕೊಂಡು ಹೋಗೋ ಅಷ್ಟರಲ್ಲಿ 9:30 ಆಗೋಯ್ತು. ಇದು ಆಲ್ಮೋಸ್ಟ್ ನಿಯರ್ ಬಂದಿರೋದು ವಿಡಿಯೋ ಇದು. ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಸುತ್ತಮುತ್ತ ಫುಲ್ ತೆಂಗಿನ ತೋಟಗಳು, ಮತ್ತೆ ಭತ್ತ ಎಲ್ಲ ಬೆಳೀತಿರೋದು. ಮಂಡ್ಯ ಸೈಡ್ ಅಲ್ವಾ, ಸೊ ಮೇಲ್ಕೋಟೆ ಇಲ್ಲಿಂದ 1/2 hour ಅಷ್ಟೇ. 1/2 hour, ಒಂದು 14 kilometers ಏನೋ ಆಗುತ್ತೆ. 1/2 hour ಜರ್ನಿ ಅಷ್ಟೇನೆ. ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಮತ್ತು ಒಂದು ದೊಡ್ಡ ಕೆರೆ ಕೂಡ ಸಿಗುತ್ತೆ. ಎಷ್ಟು ದೊಡ್ಡ ಕೆರೆ ಗೊತ್ತಾ. ಈ ರೂಟ್ ನಾವು ನಾಗಮಂಗಲ ಕ್ರಾಸ್ ಆದ್ಮೇಲೆ ತುಂಬ ಚೆನ್ನಾಗಿದೆ ವೆದರು. ಈ ಮೋಡ ಇದ್ದಿದ್ದಕ್ಕೂ ಫುಲ್ಲು ತೋಟಗಳು, ತೆಂಗಿನ ಮರ ಇದ್ದಿದ್ದಕ್ಕೂ ತುಂಬಾ ಚೆನ್ನಾಗಿದೆ ಅನ್ನಿಸ್ತಿತ್ತು. ನೋಡಿ ಅದೇನೆ ಕೆರೆ ದೂರದಲ್ಲಿ ಕಾಣಿಸ್ತಿದೆಯಲ್ವಾ, ಫುಲ್ ದೊಡ್ಡ ಕೆರೆ. ಮೇಲ್ಗಡೆ ಬೆಟ್ಟದ ಮೇಲೆ ಹೋದಾಗ ವ್ಯೂ ತೋರಿಸ್ತೀನಿ ನಿಮಗೆ. ಫುಲ್ ದೊಡ್ಡದಂದ್ರೆ ದೊಡ್ಡ ಕೆರೆ. ನೀರಿರ್ಲಿಲ್ಲ ಅಂತೆ ಲಾಸ್ಟ್ ಟೈಮು, ಈಗ ನೀರ್ ಬಿಟ್ಟಿದ್ದಾರೆ. ಸಿಕ್ಕಾಪಟ್ಟೆ ದೊಡ್ಡ ಕೆರೆ. ಇಲ್ಲಿ ಹೋಗೋಕೆನೆ ಒಂಥರ ಖುಷಿ ಆಗತ್ತೆ. ಸೊ ಇವ್ರ ಮನೆ ದೇವ್ರಿಗೆ ಬಂದ್ರಂತೂ ಒಂದಿನ ಪೂರ್ತಿ ಎಲ್ಲ ಇಲ್ಲೇ ಆಗ್ಬಿಡತ್ತೆ. ಯಾಕೆಂದ್ರೆ ಒಂದೇ ದೇವ್ರಿಲ್ಲ ಇವ್ರದ್ದು. ಇಲ್ಲಿ ಬಂದ್ರೆ ಆಲ್ಮೋಸ್ಟ್ 6 ದೇವ್ರುಗಳನ್ನ ಮಾಡ್ಬೇಕು ಇವರು. 6 ದೇವ್ರುಗಳನ್ನ ಮಾಡ್ಕೊಂಡು ನಾವೆಲ್ಲ ಊಟ ಎಲ್ಲ ಮುಗಿಸ್ಕೊಂಡು ಹೋಗೋ ಅಷ್ಟರಲ್ಲಿ ಇಲ್ಲೇ ಆಲ್ಮೋಸ್ಟ್ ಒಂದಿನ 5 o'clock ಆಗ್ಬಿಡತ್ತೆ. ಅಷ್ಟು ದೇವಸ್ಥಾನ ಎಲ್ಲ ಅಲ್ಲಲ್ಲೇ ನಿಯರ್ ಬೈ ಇದೆ. ಸ್ವಲ್ಪ ಟ್ರಾವೆಲ್ ಮಾಡಬೇಕು. ಇದು ಬಂದು ಫಸ್ಟ್ ದೇವರು ನಾವು ಹೋಗ್ತಿರೋದು. ವೆಂಕಟರಾಯಣ ಸ್ವಾಮಿ ಒಂದು, ಮತ್ತೆ ಒಂದು ನಾಗಪ್ಪ, ಒಂದು ಆಂಜನೇಯ ಸ್ವಾಮಿ ಇದೆ. ಅಲ್ಲಿ ನಾಗಪ್ಪನ ಮುಂದೆ ನಾಗರು ಅಂತ ಮಾಡ್ತಾರೆ ಇವರು. ತಂಬಿಟ್ಟೆಲ್ಲ ಮಾಡಿಟ್ಟು ಅದನ್ನ ಮಾಡಕ್ಕೆಲ್ಲ ಇಲ್ಲಿ ರೆಡಿ ಆಗ್ತಿದ್ದೀವಿ. ಇದು ಸ್ವಲ್ಪ ಮೆಟ್ಲುಗಳನ್ನ ಹತ್ಕೊಂಡು ಹೋಗ್ಬೇಕು ಮೇಲ್ಗಡೆ. ಮೆಟ್ಲುಗಳು ಇವಾಗ ಮಾಡಿದ್ದಾರೆ. ತುಂಬಾ ಚೆನ್ನಾಗಿದೆ. ನನ್ನ ಮಗ ನೋಡಿ ಆಲ್ರೆಡಿ ಅವನೇ ಹತ್ಕೊಂಡು ಹೋಗ್ತಿದ್ದಾನೆ, ಯಾರ ಸಪೋರ್ಟು ಇಲ್ದೇನೆ. ಈ ತರ ಸಿಕ್ಬಿಟ್ರಂತೂ ಅವನಲ್ಲಿ ಹಿಡಿಯೋದೇ ತುಂಬಾ ಕಷ್ಟ. ಬಟ್ ನಾನು ಅಷ್ಟು ವಿಡಿಯೋ ಕ್ಯಾಪ್ಚರ್ ಮಾಡಕ್ ಆಗ್ಲಿಲ್ಲ, ಅವನಿಂದಾನೆ ಅರ್ಧ. ಇದು ಫಸ್ಟ್ ಸಿಗೋ ದೇವಸ್ಥಾನ. ಅದು ತುಂಬಾ ಹಳೆಯ ದೇವಸ್ಥಾನ ಅಂತ ಹೇಳಿ ಕನ್ಸ್ಟ್ರಕ್ಟ್ ಮಾಡ್ತಿದ್ದಾರೆ ಮೇಲೆಲ್ಲ ಗೋಪುರ. ಸೊ ಒಳಗಡೆ ಬಂದು ನಾಗಪ್ಪ ಮತ್ತೆ ಆಂಜನೇಯ ಸ್ವಾಮಿ ದೇವ್ರಿದೆ. ಇದು ಆಂಜನೇಯ ಸ್ವಾಮಿ ನೋಡಿ, ಫುಲ್ ಹಳೇದಂದ್ರೆ ಹಳೇ ದೇವಸ್ಥಾನ. ಫುಲ್ ಕಲ್ಲಲ್ಲಿ ಕಟ್ಟಿರೋದು ಇದು. ಇದು ನಾಗಪ್ಪನ ಇಲ್ಲಿಟ್ಟಿರೋದು. ಮೇಲ್ಗಡೆ ಒಂದು ದೇವಸ್ಥಾನ ಕಟ್ಟಿದ್ದಾರೆ ನಾಗಪ್ಪನ ಇಡಕ್ಕೆ ಅಂತಾನೆ, ಬಟ್ ಇನ್ನು ಶಿಫ್ಟ್ ಮಾಡಿಲ್ಲ. ಸೊ ಅವರು ಮುಂಚೆಯಿಂದ ಇಲ್ಲೇ ಮಾಡ್ಕೊಂಡು ಹೋಗಿರೋದ್ರಿಂದ ಇವಾಗೂ ಕೂಡ ಇಲ್ಲೇ ಮಾಡ್ತಿದ್ವಿ. ಶಿಫ್ಟ್ ಆದ್ಮೇಲೆ ಅಲ್ಲೋಗಿ ಮಾಡ್ಬೇಕು. ಸೊ ಶಶಿ ಇಲ್ಲೆಲ್ಲ ಕ್ಲೀನ್ ಮಾಡಿ ಅರ್ಶನ ಎಲ್ಲ ಇಡ್ತಿದ್ದಾರೆ. ದೇವ್ರ ಮೇಲೆ ತುಂಬಾ ಅಂದ್ರೆ ತುಂಬಾ ಭಕ್ತಿ ಇವರಿಗೆ. ಈ ತರ ದೇವ್ರ ಕೆಲ್ಸಗಳು ಏನೇ ಇದ್ರು ಆಲ್ಮೋಸ್ಟ್ ಅವರೇ ನೋಡ್ಕೊಂತಾರೆ. ನಮ್ಗೇನಷ್ಟು ಕೆಲ್ಸಗಳೇ ಇರಲ್ಲ. ಬಟ್ ನನ್ನ ಮಗನ್ ನೋಡ್ಕೊಂಡು ವಿಡಿಯೋ ಮಾಡೋದಷ್ಟು ಸ್ವಲ್ಪ ಕಷ್ಟ ಆಯ್ತು. ಅಷ್ಟೊಂದು ಕ್ಯಾಪ್ಚರ್ ಮಾಡೋಕ್ಕಾಗಿಲ್ಲ. ಆದಷ್ಟು ಕ್ಯಾಪ್ಚರ್ ಮಾಡಿ ನಿಮ್ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ಇಲ್ಲಿ ನೋಡಿ ಅಪ್ಪ ಮಗ ಆಂಜನೇಯಂಗೆ ಹೂ ಮುಡಿಸ್ತಿದ್ದಾರೆ. ನನ್ನ ಮಗ ಈ ತರ ಬಂದ್ಬಿಟ್ರೆ ಮಣ್ಣಲ್ಲಿ ಆಟ ಆಡ್ಬೇಕು, ನಾನು ಅಲ್ಲಿ ಹೋಗ್ಬೇಕು ಇಲ್ಲಿ ಹೋಗ್ಬೇಕು ಅಂತ ತುಂಬಾ ಟಾರ್ಚರ್ ಮಾಡ್ತಾನೆ. ಅದಕ್ಕೆ ಅರ್ಧ ಮೊಬೈಲ್ ಕೊಟ್ಟು ಕೂರಿಸ್ಬಿಡ್ತೀವಿ. ಮೊಬೈಲ್ ಕೊಡಬಾರ್ದು ಗೊತ್ತು, ಬಟ್ ಈ ತರ ಔಟ್ ಸೈಡ್ ಹೋದಾಗ ಅವನನ್ನ ಕಂಟ್ರೋಲ್ ಮಾಡೋದು ತುಂಬಾ ಅಂದ್ರೆ ತುಂಬಾ ಕಷ್ಟ ಆಗ್ಬಿಡತ್ತೆ ನಮಗೆ. ಹಂಗಾಗಿ ಮೊಬೈಲ್ ಕೊಟ್ಬಿಡ್ತೀವಿ ಅಷ್ಟೇನೆ. ಇಲ್ಲಿ ಅದಕ್ಕೇನೆ ಅವರಪ್ಪ ಅವನನ್ನ ಎತ್ಕೊಂಡೇನೆ ಅವನ ಕೈಲೇನೆ ಹೂ ಮುಡಿಸಿಸ್ತಿದ್ದಾರೆ ದೇವರಿಗೆ. ಸ್ವಲ್ಪ ಹಿಂಗಾದ್ರೂ ಎಂಗೇಜ್ ಆಗಿರ್ತಾನೆ ಅಂತ ಹೇಳಿ, ಇಲ್ಲಾಂದ್ರೆ ಅಲ್ಲಿ ಹೋಗ್ಬೇಕು ಇಲ್ಲಿ ಹೋಗ್ಬೇಕು ಅಂತ ಹಠ ಮಾಡ್ತಿರ್ತಾನೆ ಅಂತ ಹೇಳಿ. ಅದೆಲ್ಲ ಆದ್ಮೇಲೆ ಇಲ್ಲೂ ಕೂಡ ದೇವರಿಗೆಲ್ಲ ರೆಡಿ ಮಾಡ್ಕೊಂಡ್ವಿ. ಹೂವೆಲ್ಲ ಮುಗಿಸಿ ತಂಬಿಟ್ಟು ಮಾಡ್ತಾರೆ. ಎಳ್ದು ಮತ್ತೆ ಕಡ್ಲೆ ತಂಬಿಟ್ಟು ಮಾಡ್ತಾರೆ ಇವರು. ಅದನ್ನ ದೇವರಿಗೆಲ್ಲ ಇಟ್ಟು
ಬಿಟ್ಟು ದೀಪ ಎಲ್ಲ ಹಚ್ಚಿ ಪೂಜೆ ಎಲ್ಲ ಮಾಡಿಕೊಂಡು ಅದಾದ್ಮೇಲೆ ನಾವು ಮೇಲ್ಗಡೆ ಇನ್ನೊಂದು ದೇವಸ್ಥಾನ ಇದೆ ಅಲ್ಲಿಗೆ ಹೋಗ್ಬೇಕು. ಇದೆಲ್ಲ ಮಾಡೋವರೆಗೂ ಯಾರು ಕೂಡ ಊಟ ಏನು ತಿನ್ನಲ್ಲ, ಫುಲ್ ಉಪವಾಸ ಇರ್ತಾರೆ. ನೋಡಿ ಆಲ್ರೆಡಿ ಮೊಬೈಲ್ ನೋಡ್ತಿದ್ದಾನೆ ನನ್ನ ಮಗ. ಇಲ್ಲಿ ಇನ್ನೊಂದು ದೇವಸ್ಥಾನ ಇದೆ ಅಂತ ಹೇಳದ್ನಲ್ವಾ, ಸೊ ಅದಕ್ಕೆ ಮತ್ತೆ ಮೆಟ್ಲು ಹತ್ಕೊಂಡು ಮುಂದೆ ಹೋಗ್ಬೇಕು. ಅಲ್ಲೂ ಅವ್ರ ಅಪ್ಪನ ಜೊತೆ ಕೈ ಇಟ್ಕೊಂಡೇನೆ ಹೋಗ್ತಿದ್ದಾನೆ ನೋಡಿ. ಫುಲ್ ಅವನೇ ನಾನೇ ಹೋಗ್ತೀನಿ ಅಂತ ಹೇಳ್ತಿರ್ತಾನೆ. ಫುಲ್ ಇದು ಸ್ವಲ್ಪ ಒಂದು 30-40 ಮೆಟ್ಲೆಗಳಿದೆ. ನಾನು ಹೇಳಿದ್ನಲ್ಲ ನಾಗಪ್ಪಂಗ್ ದೇವಸ್ಥಾನ ಮಾಡಿದ್ದಾರೆ ಅಂತ ಹೇಳಿ, ಅಲ್ಲಿ ಲೆಫ್ಟ್ ಸೈಡಲ್ಲಿ ಮನೆ ಕಾಣಿಸ್ತಿದೆಯಲ್ಲ ಅದೇನೆ ಪುಟ್ಟದಾಗಿರೋದು. ಅಲ್ಲಿಗೆ ಶಿಫ್ಟ್ ಮಾಡಬೇಕು, ಬಟ್ ಇನ್ನೂ ಅವ್ರು ಶಿಫ್ಟ್ ಮಾಡಿಲ್ಲ. ಇದನ್ನ ಆಲ್ಮೋಸ್ಟ್ ಕಟ್ಟಿ ಒಂದು 2 years ಆಯ್ತು ಅನ್ಸುತ್ತೆ, ಬಟ್ ಇನ್ನೂ ಶಿಫ್ಟ್ ಮಾಡಿಲ್ಲ. ಯಾಕೆ ಅಂತ ಗೊತ್ತಿಲ್ಲ, ಡಿಲೇ ಮಾಡ್ತಿದ್ದಾರೆ. ಶಿಫ್ಟ್ ಮಾಡಾದ್ಮೇಲೆ ನೆಕ್ಸ್ಟ್ ನಾವು ಇಲ್ಲೇ ಮಾಡ್ಕೊಬಹುದು. ನೋಡಿ ಅವನು ಅವ್ರ ಅಪ್ಪನ ಜೊತೆ ಹೋಗ್ತಾ ಇದ್ದಾನೆ. ನಮಗಂತೂ ಲಗೇಜ್ ಎಲ್ಲ ಇರುತ್ತಲ್ವಾ, ಲಗೇಜ್ ಎಲ್ಲ ಎತ್ಕೊಂಡು ಮೆಟ್ಲು ಹತ್ತೋ ಅಷ್ಟರಲ್ಲಿ ಸಾಕಾಗ್ಬಿಡತ್ತೆ. ಇಲ್ಲಿ ಫುಲ್ ಮೇಲ್ ಬಂದ್ವಿ. ಇಲ್ಲಿ ವರಾಂಡ ತರ ಎಲ್ಲ ಇದೆ, ತುಂಬಾ ಚೆನ್ನಾಗಿದೆ. ಇದು ಕೂಡ ಕಲ್ಲಲ್ಲೇ ಮಾಡಿರೋದು ದೇವಸ್ಥಾನ. ಫುಲ್ ಒಳಗಡೆ ಹೋದ್ಮೇಲೆ ತೋರಿಸ್ತೀನಿ ರೀ. ಆ ಕೆರೆ ಅಂತ ಹೇಳದ್ನಲ್ಲ, ಆ ವ್ಯೂ ಕೂಡ ಇಲ್ಲಿಂದನೂ ಕಾಣುತ್ತೆ. ಬಟ್ ಆ ಕಡೆ ಹೋಗಕ್ಕಾಗಲ್ಲ, ಫುಲ್ ಗಿಡಗಳೆಲ್ಲ ಬೆಳ್ಕೊಂಡ್ಬಿಟ್ಟಿದೆ. ಹಂಗಾಗಿ ಫುಲ್ ಬೆಟ್ಟದ ಮೇಲೆ ಹೋಗ್ತೀವಲ್ವಾ, ಆವಾಗ ತೋರಿಸ್ತೀನಿ ವ್ಯೂ ನಿಮಗೆ. ಇವತ್ತು ನಾವು ಬಂದಿದ್ದು ಸ್ಯಾಟರ್ಡೆ, ರಶ್ ಇರೋದು ಯಾವಾಗ್ಲೂ. ಬಟ್ ಈ ಸಲ ಅಂತೂ ಅಷ್ಟು ರಶ್ ಇರಲಿಲ್ಲ. ಎಲ್ಲಾ ದೇವರುಗಳದ್ದು ದರ್ಶನ ಅಂತೂ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಾಯ್ತು. ನನ್ನ ಮಗನೂ ಅಷ್ಟೇ ಫುಲ್ ಒಳಗಡೆ ಎಲ್ಲ ಹೋಗಿ ನಮಸ್ಕಾರ ಎಲ್ಲ ಮಾಡ್ದ. ತುಂಬಾ ಚೆನ್ನಾಗಿತ್ತು. ಈ ತರ ಫ್ರೀ ಆಗಿದ್ರೆ ದೇವ್ರ ದರ್ಶನ ಮಾಡಕ್ ಎಷ್ಟು ಚೆನ್ನಾಗಿರುತ್ತಲ್ವಾ. ಪೂರ್ತಿಯಾಗಿ ದರ್ಶನ ಮಾಡ್ಬೋದು, ಪೂಜೆ ಮಾಡಿಸ್ಕೊಂಡ್ ಬರ್ಬೋದು. ತುಂಬಾ ಮನ್ಸಿಗೆ ನೆಮ್ಮದಿ ಅನ್ಸುತ್ತೆ, ಖುಷಿ ಆಗುತ್ತೆ. ಇದು ನೋಡಿ ಡೈರೆಕ್ಟ್ ಆಗಿ ಕಾಣಿಸ್ತಿದೆ ವೆಂಕಟರಾಯಣ ಸ್ವಾಮಿ, ವೆಂಕಟರಮಣ ಸ್ವಾಮಿ. ಈ ಕಡೆ ಲೆಫ್ಟ್ ಸೈಡಿಗೆ ಲಕ್ಷ್ಮೀ ದೇವರು ಕೂಡ ಇದೆ ಚಿಕ್ಕದಾಗಿ. ನನ್ನ ಮಗ ನೋಡಿ ಆಲ್ರೆಡಿ ಒಳಗಡೆ ಹೋಗಿ ಫುಲ್ ನಮಸ್ಕಾರ ಎಲ್ಲ ಮಾಡ್ತಿದ್ದಾನೆ ದೇವರಿಗೆ. ಅವನು ಹೋಗೋ ಸ್ಪೀಡ್ ನೋಡಿದ್ರೆ ಫುಲ್ ಗರ್ಭಗುಡಿಗೆ ಹೋಗ್ಬಿಡ್ತಾನೇನೋ ಅಂತ ಅನ್ಕೊಂಡೆ. ಬಟ್ ಅಲ್ಲಿ ತನಕ ಹೋಗಿ ನಮಸ್ಕಾರ ಮಾಡಿ ಬಂದ. ನೀವು ನೋಡ್ಬೋದು ಮೇಲೆ ಕಲ್ಲೆಲ್ಲ ಕಾಣಿಸ್ತಿದೆ. ಸೊ ಇದು ಕಲ್ಲು ಒಳಗಡೆ ಇದ್ದಿದ್ದ ದೇವಸ್ಥಾನನ ಕಟ್ಟಿರೋದು ಹಂಗೇನೆ ಮೇಲ್ಗಡೆ. ಫುಲ್ ಹಿಂಗ್ ಬಕ್ಕೊಂಡು ಹೋಗ್ಬೇಕು. ಇಲ್ಲಿ ದೇವ್ರ ಪೂಜೆಗೆಲ್ಲ ರೆಡಿ ಮಾಡ್ಕೊಂತಾ ಇದೀವಿ. ಒಂದು ಲಕ್ಷ್ಮೀ ದೇವರಿಗೆ, ಒಂದು ವೆಂಕಟರಮಣ ಸ್ವಾಮಿ ದೇವರಿಗೆ. ಎರಡಕ್ಕೂ ಪೂಜೆ ಕೊಡ್ಬೇಕು ಯಾವಾಗ್ಲೂ. ಹೇಳದ್ನೆಲ್ಲ ಇವ್ರ ಮನೆ ದೇವ್ರು ಬಂದು ಒಂದಲ್ಲ ಎರಡಲ್ಲ 4-5-6 ಮಾಡ್ಕೊಂಡು ಹೋಗ್ಬೇಕು ನಾವು ಅಂತ. ಸೊ ಹಂಗಾಗಿ ಇಲ್ಲಿ 2 ಪೂಜೆ ಸಾಮಾನೆಲ್ಲ ರೆಡಿ ಮಾಡ್ಕೊಂಡ್ವಿ. ನನ್ನ ಮಗ ಆಲ್ರೆಡಿ 1 ಸೆಕೆಂಡ್ ಎಲ್ಲೂ ಕೂರಲ್ಲ ಅವನು. ಇದೇ ನೋಡಿ ಲಕ್ಷ್ಮೀ ದೇವರು ಅಂತ ಹೇಳದ್ನಲ್ಲ, ಇದೇನೆ ಪುಟ್ಟದಾಗಿ ಲೆಫ್ಟ್ ಸೈಡ್ ಅಲ್ಲಿ ಇದೆ. ಸೊ ಅಲ್ಲೆಲ್ಲ ದರ್ಶನ ಮುಗಿಸ್ಕೊಂಡು ಪೂಜೆ ಎಲ್ಲ ಆಯ್ತು. ಅಲ್ಲಿಂದ ಬರುವಾಗಿ ಇದು ಗಣೇಶಂದು ಒಂದು ವಿಗ್ರಹ ತರ ಇದೆ, ಇಲ್ಲಿ ಕಲ್ಲಲ್ಲೇ ಮೂಡಿರೋದು ಇದು. ಅಲ್ಲಿ ಬಂದು ಪೂಜೆ ಮಾಡ್ಕೊಂಡು ಯಾವಾಗ್ಲೂ ಅಲ್ಲೂ ಪೂಜೆ ಮಾಡ್ಕೊಂಡ್ ಬರ್ತೀವಿ. ನನ್ನ ಮಗ ನೋಡಿ ಆ ಕಲ್ ಮೇಲ್ ಹೋಗಿ ಬರಕೇನೆ ತುಂಬಾ ಹಠ ಮಾಡ್ತಿದ್ದ. ಆಮೇಲೆ ಅವ್ರ ಅಪ್ಪ ಇಳಿಸಿದ್ರು ಅಂತ ಹೇಳಿ ನಾನೇ ಇಳಿಬೇಕು ಅಂತೇಳಿ ಮತ್ತೆ ಹತ್ಬಿಟ್ಟು ಇಳಿತಿದ್ದಾನೆ. ನೋಡಿ ಮಕ್ಳಿಗೆ ಭಯ ಅನ್ನೋದೇ ಇರಲ್ಲ. ನಮಗೆ ಭಯ ಆಗ್ತಿರತ್ತೆ, ಎಲ್ಲಿ ಬಿದೋಗ್ತಾನೋ, ನಾವು ಹೋದ್ರೆ ಎಲ್ಲಿ ಬಿದೋಗ್ತೀವೋ ಅಂತ ಭಯ ಆಗ್ತಿರತ್ತೆ. ಬಟ್ ಅವ್ರು ನೋಡಿ ನೀನ್ ಹೋಗು ನಾನು ಇಳಿತೀನಿ ಅಂತ ಅನ್ಕೊಂಡು ಆಮೇಲೆ ಅವನೇ ನಿಧಾನಕ್ಕೆ ಇಳಿದ್ಬಿಟ್ಟು ಬಂದ. ಬಟ್ ಆತರ ಬಿಟ್ಟು ಹೋಗಕ್ಕೂ ಆಗಲ್ಲ, ನಮಗ್ ಭಯ ಆಗತ್ತಲ್ವಾ. ಬಟ್ ಮಕ್ಳಿಗೆ ನೋಡಿ ಒಂದಿಷ್ಟು ಭಯ ಇರಲ್ಲ ಅವರಿಗೆ. ಮೆಟ್ಲು ಇಳಿಬೇಕಾದ್ರೂ ಅಷ್ಟೇ ನಾನೇ ಇಳಿತೀನಿ ಅಂತ ಹೇಳ್ತಿದ್ದ. ಸೊ ಅಲ್ಲಿ ಮುಗಿಸ್ಕೊಂಡು ಇನ್ನೊಂದು ಇವಾಗ ಹೆಣ್ದೇವ್ರು ಪಾಲ್ಕೇರಮ್ಮ ಅಂತ ಹೇಳಿ ಅಲ್ಲಿಗೆ ಹೋಗ್ತಿದೀವಿ. ಆ ಕೆರೆ ತೋರ್ಸಿದ್ನಲ್ಲ ಅದ್ರ ಪಕ್ಕದಲ್ಲಿರೋದು ದೇವಸ್ಥಾನ ಇದು. ಅಲ್ಲಿ ಇದು ಬಂದು ಹೆಣ್ದೇವ್ರು. ಸೊ ಇವ್ರದ್ದು ಮನೆ ದೇವರು ನಾನ್ ವೆಜ್ ಮಾಡ್ತಾರೆ ಅಡ್ಗೆನ. ಸೊ ಅವರಿಗೆ ಚಿಕನ್ ತಂದ್ಕೊಡ್ಬೇಕಿತ್ತು. ಈ ಊರಲ್ಲಿ ಎಲ್ಲೂ ಚಿಕನ್ ಇಟ್ಟಿರ್ಲಿಲ್ಲ, ಇನ್ನು ಕಾರ್ತಿಕ್ ಮಾಸ ಇತ್ತಲ್ವಾ. ಸೊ ಹಂಗಾಗಿ ಚಿಕನ್ ಇಟ್ಟಿರ್ಲಿಲ್ಲ. ಅದಕ್ಕೇನೆ ಎಲ್ಲೋ ನಾಗಮಂಗಲ ಹೋಗಿ ತಗೊಂಡ್ಬರ್ಬೇಕು ಅಂತ ಹೇಳ್ತಿದ್ರು. ಅದಕ್ಕೆ ಶಶಿ ಅವರು ನಮ್ಮನ್ನ ಮನೆ ದೇವರಲ್ಲ ಹೆಣ್ದೇವ್ರ ಹತ್ರ ಬಿಟ್ಟು ಹೋಗ್ತೀವಿ ಅಂತ ಹೋಗ್ತಿದೀವಿ. ನೋಡಿ ಬಂದ್ವಲ್ಲ ರೂಟು, ಅದೇ ರೂಟಲ್ಲಿ ಹೋಗ್ಬೇಕು. ಕೆರೆ ಎಲ್ಲ ಕಾಣಿಸ್ತಿದೆ ನೋಡಿ, ಅದೇ ರೂಟಲ್ಲಿ ಹೋಗಿ ಲೆಫ್ಟಿಗೆ ಹೋಗ್ಬೇಕು. ಇದೇ ಹೆಣ್ದೇವರ ದೇವಸ್ಥಾನ ಪಾಲ್ಕೇರಮ್ಮ ಅಂತ ಹೇಳಿ. ನನ್ನ ಮಗ ನೋಡಿ ಏನ್ ನಾಟಕಗಳು ಆಡ್ತಿದ್ದಾನೆ ಅಂತ. 1 ಸೆಕೆಂಡ್ ಸುಮ್ಮನೆ ಕೂರಲ್ಲ. ಅಟ್ಲೀಸ್ಟ್ ಒಂದ್ ವಿಡಿಯೋ ಮಾಡ್ಕೊಡು ಅಂದ್ರೂ ಮಾಡಲ್ಲ. ಅವನು ಬಾರೋ ವಿಡಿಯೋಗೆ ಅಂದ್ರೂ ಬರಲ್ಲ, ಆತರ ಮಾಡ್ತಾನೆ. ಅರ್ಚಕರಂತೂ ದೇವ್ರಿಗೆ ಅಡ್ಡವಾಗಿ ನಿಂತ್ಬಿಟ್ಟಿದ್ರು ನಾನು ವಿಡಿಯೋ ಮಾಡೋವಾಗ. ಬಟ್ ಅವರು ಜಾಸ್ತಿ ಓಪನ್ ಮಾಡಲ್ಲ. ಯಾರಾದ್ರೂ ಈ ತರ ಪೂಜೆ ಮಾಡ್ಸಕ್ ಬಂದ್ರಷ್ಟೇನೆ ಪೂಜೆ ಮಾಡಿಸ್ಕೊಟ್ಟು ಹೋಗ್ಬಿಡ್ತಾರೆ.
ಇಲ್ಲಿ ದೇವರದ್ದು ಫೋಟೋನ ಆಡ್ ಮಾಡ್ತೀನಿ ನೋಡಿ, ಯಾಕೆಂದ್ರೆ ಅವ್ರ ವಿಡಿಯೋದಲ್ಲಿ ಅವ್ರ ಸೈಡ್ ಬಿಟ್ಟೇ ಇಲ್ಲ, ಹಂಗಾಗಿ ಫೋಟೋ ಆಡ್ ಮಾಡ್ತಿದ್ದೀನಿ. ಅಲ್ಲಿಂದ ಮುಗಿಸ್ಕೊಂಡು ಇನ್ನೊಂದು ಕರಿಯಣ್ಣ ಕೆಂಚಣ್ಣ ಅಂತ ಇದೆ, ಅದು ಫುಲ್ಲು ಈ ತರ ಬೆಟ್ಟ ಗುಡ್ಡದ ಮಧ್ಯೆನೇ ಇರೋದು ನೋಡಿ. ಸಣ್ಣ ಸಣ್ಣ ಹನಿ ಕೂಡ ಬರ್ತಿದೆ, ಬಟ್ ಜಾಸ್ತಿ ಮಳೆ ಏನು ಬಂದಿಲ್ಲ. ಈ ತರ ಸಣ್ಣ ಸಣ್ಣ ಹನಿಯಲ್ಲೇ ಮುಗ್ದೋಯ್ತು. ಈ ತರ ಬೆಟ್ಟ ಗುಡ್ಡದ ಮಧ್ಯೆ ಸ್ವಲ್ಪ ಚಿಕ್ಕದಾಗಿ ರೋಡ್ ಮಾಡಿದ್ದಾರೆ, ಆ ರೋಡಲ್ಲಿ ಹೋಗ್ಬೇಕು. ಫುಲ್ ಮೇಲ್ಗಡೆ ಅಲ್ಲೆಲ್ಲ ಸವೆ ತರ ಮಾಡ್ತಾರಲ್ವ ನಾನ್ ವೆಜ್ ಊಟ, ಆ ತರ ಎಲ್ಲ ಮಾಡಕ್ಕೆಲ್ಲ ಪ್ಲೇಸ್ ಎಲ್ಲ ಇಟ್ಟಿದ್ದಾರೆ. ತುಂಬಾ ಚೆನ್ನಾಗಿದೆ, ರೀಸೆಂಟ್ ಆಗಿ ಕಟ್ಟಿರೋದು, ಚಿಕ್ಕ ದೇವಸ್ಥಾನ. ಬಟ್ ಇಲ್ಲಿ ನಾವ್ ಯಾವಾಗ ಹೋದಾಗ್ಲೂ ಅಲ್ಲಿ ದೇವಸ್ಥಾನ ಓಪನ್ನೇ ಇರಲ್ಲ. ಮೇ ಬಿ ಮಾರ್ನಿಂಗೇನೆ ಪೂಜೆ ಮಾಡ್ಕೊಂಡು ಹೋಗ್ಬಿಟ್ಟಿರ್ತಾರೆ ಅನ್ಸುತ್ತೆ. ನಾವ್ ಯಾವಾಗ ಹೋದ್ರು ಬಾಗ್ಲಲ್ಲಿ ನಾವೇನೆ ಗಂಧದ ಕಡ್ಡಿ ಕರ್ಪೂರ ಕಾಯೆಲ್ಲ ಹೊಡೆದು ಪೂಜೆ ಮಾಡ್ಕೊಂಡ್ ಬರ್ತೀವಿ. ಬಿಟ್ರೆ ದೇವಸ್ಥಾನ ಯಾವಾಗ್ಲೂ ಓಪನ್ ಇರಲ್ಲ. ಇದೇ ದೇವಸ್ಥಾನ ನೋಡಿ. ಗರ್ಭಗುಡಿಗೆ ಡೋರ್ ಏನು ಇರಲ್ಲ, ಸೊ ಹಂಗಾಗಿ ನಾವು ಲೇಟಾಗಿ ಹೋದ್ರು ಗೇಟ್ ಹತ್ರ ನಿಂತ್ಕೊಂಡು ದರ್ಶನ ಮಾಡ್ಕೊಂಡು ನಾವು ಪೂಜೆ ಮಾಡ್ಕೊಂಡ್ ಬರ್ಬೋದು. ಸೊ ಅಲ್ಲಿ ಕಾಣಿಸ್ತಿದೆ ನೋಡಿ, ಫಸ್ಟ್ ಇರೋದು ಆಂಜನೇಯ ಸ್ವಾಮಿ, ಪಕ್ಕದಲ್ಲಿರೋದು ಕರಿಯಣ್ಣ ಕೆಂಚಣ್ಣ ಅಂತ ಹೇಳಿ. ಆದಷ್ಟು ಕ್ಲಿಯರ್ ಆಗಿ ಕಾಣಲ್ಲ, ಫುಲ್ ಕವರ್ ಆಗಲ್ಲ. ಆಚೆ ನಿಂತ್ಕೊಂಡು ವಿಡಿಯೋ ಮಾಡಿದಲ್ವಾ, ಆದಷ್ಟು ಕವರ್ ಮಾಡಕ್ ಟ್ರೈ ಮಾಡಿದೆ, ಬಟ್ ಅಷ್ಟು ಕವರ್ ಆಗಿಲ್ಲ ಅದು. ನಾವ್ ಇದುವರೆಗೂ ಒಳಗಡೆನೆ ಕೂಡ ನಾವು ಹೋಗಿ ದರ್ಶನ ಮಾಡಿಲ್ಲ, ಹಂಗಾಗಿ ಆಚೆನೆ ಎಲ್ಲ ಪೂಜೆ ಎಲ್ಲ ಮುಗಿಸ್ಕೊಂಡು ಅಲ್ಲಿಂದ ಹೊರಟ್ವಿ. ಇದು ಮೇನ್ ಮನೆ ದೇವರು ಇವ್ರದ್ದು, ಕೋಟೆ ಬೆಟ್ಟ ನರಸಿಂಹಸ್ವಾಮಿ ಅಂತ ಹೇಳ್ತೀವಲ್ಲ, ಅದು ಇಲ್ಲಿ ಫುಲ್ ಮೇಲ್ ಬೆಟ್ಟ ಹತ್ತಿ ಹೋಗ್ಬೇಕು ಇಲ್ಲಿರೋದು. ಇದ್ರ ಮಧ್ಯೆ ಇನ್ನೂ ಒಂದು ದೇವಸ್ಥಾನಕ್ಕೆ ಹೋಗಿದ್ವಿ, ಅದು ಕ್ಯಾಪ್ಚರ್ ಮಾಡಕ್ ಆಗ್ಲಿಲ್ಲ ವಿಡಿಯೋನ. ಸೊ ಹಂಗಾಗಿ ಅಲ್ಲಿಂದ ಬಂದು ಇದು ಫುಲ್ಲು ಮೇಲೆ ಬೆಟ್ಟದ ಮೇಲಿರೋದು. ಮುಂಚೆ ಎಲ್ಲ ನಡ್ಕೊಂಡು ಹೋಗ್ತಿದ್ರಂತೆ, ಇವಾಗೆಲ್ಲ ರೋಡ್ ಮಾಡಿದರೆ ಸೊ ವೆಹಿಕಲ್ಲೇ ಮೇಲ್ಗಡೆ ಹೋಗುತ್ತೆ. ಮೆಟ್ಲುಗಳು ಕೂಡ ಇದೆ ಹತ್ತಕ್ಕೆ, ಫುಲ್ಲು ಸ್ವಲ್ಪ ಮೇಲ್ ಹೋದ್ಮೇಲೆ ಇದೆ. ಮತ್ತೆ ಇವ್ರ ಮನೆ ದೇವ್ರಿಗೆ ಏನಂತ ಅಂದ್ರೆ, ಮನೆ ದೇವ್ರಿಗೆನೆ ನಾನ್ ವೆಜ್ ಮಾಡ್ತಾರೆ, ನಾನು ಮುಂಚೆನೆ ಹೇಳದ್ನಲ್ವಾ. ಸೊ ಹಂಗಾಗಿ ಅಲ್ಲಿ ನೈವೇದ್ಯಕ್ಕೆನೆ ನಾನ್ ವೆಜ್ ಇಡ್ತಾರೆ, ಚಿಕನ್ ಸಾಂಬಾರು ರೈಸು ಆ ತರ ತಗೊಂಡ್ಬಂದು ಇಡ್ತಾರೆ. ನಾವಲ್ಲಿ ಒಬ್ಬೊಬ್ರು ನಮಗೆ 500 ಅಂತ ಇರ್ತಾರಲ್ವಾ, ಸೊ ಅವ್ರ ಮನೆಗೆ ಚಿಕನ್ ತಗೊಂಡೋಗಿ ಕೊಟ್ಬಿಟ್ರೆ ಅವ್ರು ಅಡ್ಗೆ ಮಾಡಿ ನೈವೇದ್ಯಕ್ಕೆ ಅಂತ ಹೇಳಿ ಪ್ರಸಾದನ ಅವ್ರ ಮನೆಯಿಂದ ಕಳ್ಸ್ಕೊಡ್ತಾರೆ. ಪೂಜೆ ಆದ್ಮೇಲೆ ಆ ಪ್ರಸಾದ ನಮಗೆ ಕೊಡ್ತಾರೆ, ನಾವ್ ಅಲ್ಲೇ ತಿಂದು ಬರ್ಬೋದು. ಆಮೇಲೆ ಅವ್ರ ಮನೆಗೆ ಊಟಕ್ಕೆ ಹೋಗಿ ಊಟ ಎಲ್ಲ ಮಾಡ್ಕೊಂಡ್ ಬರ್ತೀವಿ, ಆ ತರ ಇರೋದು. ಸೊ ಹಂಗಾಗಿ ಇದು ಮೇನ್ ನಾನ್ ವೆಜ್ ದೇವ್ರ ಅಂತಾನೆ ಹೇಳ್ಬೋದು. ಫಸ್ಟ್ ಹೋಗಿದ್ವಿ ಅಲ್ಲ ನಾವು ನಾಗಪ್ಪನ್ ಮಾಡಕ್ಕೆ, ಅದನ್ನ ವೆಂಕಟರಮಣ ಸ್ವಾಮಿ, ಅದಕ್ಕೆಲ್ಲ ನಾನ್ ವೆಜ್ ಮಾಡಲ್ಲ. ಅದಕ್ಕೆ ಫಸ್ಟ್ ನಾವ್ ಅಲ್ಲೋಗಿ ಅದನ್ನೆಲ್ಲ ಮುಗಿಸ್ಕೊಂಡು ಲಾಸ್ಟ್ ಅಲ್ಲಿ ಇಲ್ಲಿಗೆ ಬರ್ತೀವಿ. ಪಾಲ್ಕಿರಮ್ಮ ಅಂತ ಹೆಣ್ ದೇವ್ರಂತ ಹೇಳದ್ನಲ್ಲ, ಅದಕ್ಕೂ ಕೂಡ ನಾನ್ ವೆಜ್ ಮಾಡ್ತಾರೆ, ಕೋಳಿ ಎಲ್ಲ ಬಲಿ ಕೊಡ್ತಾರಂತೆ ಅಲ್ಲಿ. ಇಲ್ಲಿ ಗೋಪುರ ಕಾಣಿಸ್ತಿದೆಯಲ್ಲ, ಇಲ್ಲಿಂದ ಮೆಟ್ಲುಗಳಿದೆ. ಮೆಟ್ಲು ಹತ್ಕೊಂಡು ಹೋಗೋರು ಈ ತರ ಮೆಟ್ಲು ಹತ್ಕೊಂಡು ಹೋಗ್ಬೋದು. ವೆಹಿಕಲ್ ಅಲ್ಲಿ ಹೋಗೋರು ಪಕ್ಕದಲ್ಲಿ ರೋಡ್ ಇದೆ, ಈ ತರ ರೋಡ್ ಅಲ್ಲಿ ಹೋಗಿ ಫುಲ್ ಮೇಲ್ ತನಕ ವೆಹಿಕಲ್ ಹೋಗುತ್ತೆ ನೋಡಿ. ನಾವು ಯಾವಾಗೂ ಮೆಟ್ಲು ಹತ್ಕೊಂಡು ಹೋಗಿಲ್ಲ, ನೋಡೋಣ ಮುಂದೆ ಯಾವಾಗಾದ್ರೂ ಹೋದ್ರೆ ಒಂದ್ಸರಿ ಮೆಟ್ಲು ಹತ್ಕೊಂಡು ಹೋಗ್ಬೇಕು. ಸೊ ಇಲ್ಲಿ ರೀಚ್ ಆದ್ಮೇಲೆ ಚಿಕ್ಕದಾಗ ಒಂದ್ ಸ್ವಲ್ಪ ಮೆಟ್ಲುಗಳಿದೆ. ಇಲ್ಲಿ ಮೆಟ್ಲುಗಳು ಹತ್ಕೊಂಡು ಹೋಗ್ತಿದ್ದಂಗೆನೆ ನಮಗೆ ಕಾಣೋದು ಈ ಮೂರ್ತಿ ನರಸಿಂಹಸ್ವಾಮಿದು. ಹಿರಣ್ಯ ಕಶಿಪುನ ಹೊಟ್ಟೆ ಹಿಂಗ್ ಬಗಿತಾರೋ ಅಂತ ಮೂರ್ತಿ ಸ್ಟಾರ್ಟಿಂಗ್ ಹೋಗಿದ ತಕ್ಷಣ ನಮಗ್ ಸಿಗುವಂತದ್ದು. ಆಮೇಲೆ ಫುಲ್ ಮೇಲ್ಗಡೆ ಇದು ದೇವಸ್ಥಾನ. ನನ್ ಮಗ ಆಲ್ರೆಡಿ ಟಾಯ್ಸ್ ಇರೋ ಕಡೆ ಹೋಗ್ಬಿಟ್ಟ ನೋಡಿದ ತಕ್ಷಣ. ಮಕ್ಳೇ ಹಂಗಲ್ವಾ, ಈ ತರ ಟಾಯ್ಸ್ ಇದ್ಬಿಟ್ರೆ ಸಾಕು ಅವರಿಗೆ. ಆಮೇಲೆ ಮತ್ತೆ ಏನೋ ಒಂದು ಕೊಡ್ಸಿದ್ದೆ ಅವನಿಗೆ, ಮತ್ತೆ ಆಲ್ರೆಡಿ ಅಲ್ಲೇ ಹೋಗಿ ನಿಂತಿದ್ದಾನೆ, ನಾನು ಸೈಡಲ್ಲಿ ನಿಂತ್ಕೊಂಡು ವಿಡಿಯೋ ಮಾಡ್ತಿದ್ದೆ. ಆಮೇಲೆ ವಾಪಸ್ ಬಂದಿದ್ದಾನೆ. ಈ ತರ ಹೋಗ್ಬಿಟ್ರೆ ಹೇಳಿದ್ನಲ್ಲ, ನನ್ನ ಮಗನ್ ಕಂಟ್ರೋಲ್ ಮಾಡಕ್ ತುಂಬಾ ಕಷ್ಟ. ಸೊ ಹಂಗಾಗಿ ಆಮೇಲೆ ಕರ್ಕೊಂಡ್ಬಂದು ಮೊಬೈಲ್ ಕೊಟ್ಟು ಕೂರ್ಸಿದ್ವಿ ಸ್ವಲ್ಪ ಹೊತ್ತು. ಇದು ನರಸಿಂಹಸ್ವಾಮಿ, ಇದೇ ಮೇನ್ ದೇವ್ರು. ಅವತ್ತು ಫುಲ್ಲು ಬೆಣ್ಣೆ ಅಲಂಕಾರ ಮಾಡಿದ್ರು, ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿ ಕಾಣಿಸ್ತಿತ್ತು, ತುಂಬಾ ಚೆನ್ನಾಗಿ ದರ್ಶನ ಆಯ್ತು, ಅಷ್ಟು ರಶ್ ಇರ್ಲಿಲ್ಲ ಅಲ್ವಾ. ಸೊ ಹಂಗಾಗಿ ತುಂಬಾ ಚೆನ್ನಾಗಿ ಅಲಂಕಾರ ಮಾಡಿದ್ರು, ತುಂಬಾ ಒಂಥರ ಮನ್ಸಿಗೆ ನೆಮ್ಮದಿ ಅಂತ ಅನ್ನಿಸ್ತು. ಚೆನ್ನಾಗಿ ಪೂಜೆ ಮಾಡಿಸ್ಕೊಂಡ್ ಬಂದ್ವಿ. ನೋಡಿ ಫುಲ್ ಖಾಲಿ ಇದೆ ದೇವಸ್ಥಾನ. ಈ ತರ ಎಂಟ್ರೆನ್ಸ್ ಅಲ್ಲಿ ಈ ಗೋಪುರ ಇದೆ, ಅದಕ್ಕೂ ಮುಂಚೆ ಒಂದು ಗೋಪುರ ಇದೆ. ಈ ತರ ಶೀಟ್ ಏನು ಮುಂಚೆ ಕವರ್ ಮಾಡಿರ್ಲಿಲ್ಲ, ಇವಾಗ ಫುಲ್ ಕವರ್ ಮಾಡ್ಬಿಟ್ಟಿದ್ದಾರೆ. ಮಳೆ ಬಂದ್ರು ಕೂಡ ಇಲ್ಲೇನು ನೆನೆಯಲ್ಲ ಅಷ್ಟೊಂದು. ಈ ತರ ಫುಲ್ ಎಂಟ್ರೆನ್ಸ್ ಅಲ್ಲಿ ಈ ತರ ಒಂದು ಗಾಡ್ ಕಂಬ ತರ ಇಟ್ಟು ಅಲ್ಲಿ ಒಂದು ಚಿಕ್ಕದಾಗಿ ಗೋಪುರ ತರ ಇದೆ. ಇವಾಗ ವ್ಯೂ ತೋರಿಸ್ತೀನಿ ಬನ್ನಿ ನೋಡಿ. ಇದೆ ಬೆಟ್ಟದ ಮೇಲಿಂದ ಕಾಣುವಂತ ವ್ಯೂ. ಆ ಕಡೆ
ಫುಲ್ಲು ರೈಟ್ ಸೈಡಲ್ಲಿ ಕವರ್ ಆಗೋಯ್ತು. ಅದು ಕೆರೆನೂ ಕೂಡ ತೋರಿಸ್ತೀನಿ. ಫುಲ್ ನೋಡಿ, ಫುಲ್ ಮರಗಳು ಎಲ್ಲ ಪುಟ್ಟದಾಗಿ ಹೆಂಗ್ ಕಾಣಿಸ್ತಿದೆ. ವ್ಯೂ ಅಂತೂ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿದೆ. ಅದು ಈ ತರ ಮೋಡ ಇದ್ದಿದ್ದಕ್ಕಂತೂ ಇನ್ನೂ ತುಂಬಾ ಚೆನ್ನಾಗಿ ಕಾಣಿಸ್ತಿತ್ತು. ಇದು ಫುಲ್ ಮುಂದೆ ಬಂದ್ರೆ ಈ ತರ ಗೋಪುರ ಕಾಣಿಸುತ್ತೆ. ಒಂಥರ ಚೆನ್ನಾಗಿದೆ. ನಾನು ಹೇಳದ್ನಲ್ಲ, ನಡ್ಕೊಂಡ್ ಬರೋರು ಇಲ್ಲಿಂದ ಬರ್ತಾರೆ. ಸೊ ಕೆಳಗಡೆಯಿಂದ ಬಂದ್ರೆ ಅಲ್ಲಿ ಶೀಟ್ ಎಲ್ಲ ಕವರ್ ಮಾಡಿದ್ದಾರೆ. ಬಿಸಿಲು ಮಳೆ ಏನ್ ಬಂದ್ರು ಪ್ರಾಬ್ಲಮ್ ಆಗಲ್ಲ. ಸೊ ಕೆರೆ ಅಂತ ಹೇಳಿದ್ನಲ್ವಾ, ನೋಡಿ ಅದೇ ಕೆರೆ ಎಷ್ಟು ದೊಡ್ಡದಿದೆ ನೋಡಿ. ಎಲ್ಲಿಂದ ಎಲ್ಲಿ ತನಕ ಇದೆ, ಸಿಕ್ಕಾಪಟ್ಟೆ ದೊಡ್ಡದಿದೆ. ನಾವು ಬಂದಾಗ ಫಿಶ್ ಎಲ್ಲ ಹಿಡಿತಿದ್ರು ಅಲ್ಲಿ. ನೀರ್ ಇಲ್ಲದಾಗ ನೀರ್ ಬಿಡ್ತಾರಂತೆ ಅಲ್ಲಿಗೆ. ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿದೆ. ಮೇಲ್ಗಡೆಯಿಂದ ವ್ಯೂ ನೋಡೋದೇ ಒಂದ್ ಖುಷಿ ಆಗುತ್ತೆ. ನೋಡಿ ಕೆರೆ ನೋಡಿ, ನಾನು ಹೇಳ್ದಾಗೇನೆ ಎಷ್ಟು ದೊಡ್ಡದಾಗಿದೆ ಅಂತ ಹೇಳಿ. ನನ್ ಮಗ ಇದನ್ನ ನೋಡಿ ಸಮುದ್ರ ಸಮುದ್ರ ಅಂತ ಹೇಳ್ತಾ ಇದ್ದ, ಅಷ್ಟು ದೊಡ್ಡದಿತ್ತು. ಸೊ ಆಮೇಲೆ ಅವನ್ ಕೂತ್ಕೊಂಡು ಮೊಬೈಲ್ ನೋಡ್ತಿದ್ದಾನೆ ನೋಡಿ. ನಡ್ಕೊಂಡ್ ಬರೋರ್ಗೆ ಅದು ಬಂದು ಎಂಟ್ರೆನ್ಸ್ ಆಗುತ್ತೆ. ದರ್ಶನ ಎಲ್ಲ ಮುಗಿಸ್ಕೊಂಡು ನಾವು ಪ್ರಸಾದ ಎಲ್ಲ ತಿನ್ಕೊಂಡು ಅಲ್ಲಿಂದ ಹೊರಟ್ವಿ. ಅಲ್ಲಿಂದ ಹೊರಟಿದ್ದೆ ಇನ್ನೊಂದು ಶನಿ ಮಹಾತ್ಮನ ದೇವಸ್ಥಾನ ಇದೆ, ಅಲ್ಲಿಗೆ ಹೊರಟ್ವಿ. ಅಲ್ಲಿ ಅಷ್ಟೊಂದು ವಿಡಿಯೋ ಏನೋ ಕ್ಯಾಪ್ಚರ್ ಮಾಡಕ್ ಆಗ್ಲಿಲ್ಲ. ಗೊತ್ತಲ್ಲ, ನನ್ನ ಮಗ ಇದ್ದಾನೆ ಅಂದ್ರೆ ಅಷ್ಟು ಏನು ಕ್ಯಾಪ್ಚರ್ ಮಾಡಕ್ ಆಗಿಲ್ಲ. ಎಲ್ಲ ಮುಗಿಸ್ಕೊಂಡು ಬ್ಯಾಂಗ್ಳೂರಿಗೆ ಹೊರಟು. ಇವತ್ತಿನ ಬ್ಲಾಗ್ ಇಷ್ಟೇನೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಇನ್ನು ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ.